ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಮುತ್ತಿಗೆ ಸ್ವಾಮಿಗಳಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 11ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ದೇವತೆಗಳನ್ನು ನಾವು ಆನಂದ ಪಡಿಸಬೇಕು ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಹಿಂದೆ ಹೇಳಿದ ಮಾತು, ಜೀವರು ಯಜ್ಞ ರೂಪದಲ್ಲಿ ಕರ್ಮವನ್ನು ಮಾಡಿದಾಗ ಅವರಿಗೆ ಇಷ್ಟ ಕಾಮನೆಗಳೆಲ್ಲ ಸುರಿವಳೆಯಾಗಿ ಸುರಿಯತ್ತೆ ಅಂತ. ಇಷ್ಟ ಕಾಮನೆಗಳನ್ನು ಸುರಿಯುವಂತವರು ದೇವತೆಗಳ ಮೂಲವಾಗಿ ಪರಮಾತ್ಮನೇ ಸುರಿಸುತ್ತಾನ. ಆ ದೇವತೆಗಳು ಅಂತ ಅನ್ನೋಂಥವ್ರನ್ನು ಇಲ್ಲಿ ಗುರ್ತಿಸಿ ಅಂತ ಅನ್ನೋದನ್ನ ಹೇಳ್ತಾರೆ. ಯಾರಿಂದಾಗಿ ನಮ್ಮ ಕಣ್ಣಿನ ಚಟುವಟಿಕೆ, ಯಾರಿಂದಾಗಿ ನಮ್ಮ ಕಿವಿಯ ಚಟುವಟಿಕೆ ಅಂತ ಅನ್ನೋಂಥ ಆಲೋಚನೆಯೇ ಇಲ್ದೇನೆ ನಾವು ಬದುಕ್ಬಿಡ್ತೇವೆ ನಮ್ಮಿಂದಾಗಿ ಅಂತ. ಆ ಎಚ್ಚರವನ್ನು ಇಲ್ಲಿ ತಿಳಿಸ್ತಾನ. ಏನು ಕರ್ಮವನ್ನು ಮಾಡ್ತಾ ಇದೆಯೋ ಅದನ್ನ ಯಜ್ಞ ರೂಪದಲ್ಲಿ ಮಾಡ್ಬೇಕು ಅಂತ ಅಂದಾಗ ಅದ್ ಹೇಗೆ ಹಂಗೆ ಅಂತ ಅನ್ನುವಂತ ಒಂದು ಬರುತ್ತೆ. ಯಜ್ಞದ ಒಂದು ಬಾಳು ಅಂತಂದ್ರೆ ಅದ್ ಹೇಗೆ ಬೆಳಗಿಸೋದು ಅಂತಂದಾಗ ಅವಾಗ ದೇವಾನ್ ಭಾವಯತಃ ಅಂತ, ದೇವಾನ್ ಭಾವಯತಾನೇನ, ದೇವತೆಗಳನ್ನು ಪ್ರೀತಿಗೊಳಿಸೋ ಮೂಲವಾಗಿ ದೇವತೆಗಳಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸೋದ್ರಿಂದಾಗಿ ದೇವತೆಗಳು ನಮ್ಮ ಮೇಲೆ ಪ್ರೀತರಾಗಿ ನಮ್ಮನ್ನು ಸಂತಸಗೊಳಿಸಿ ಯಾರು ದೇವತೆಗಳು ತೇ ದೇವ ಭಾವಯಂತೂ ವಹ, ಯಾರು ದೇವತೆಗಳನ್ನು ಪ್ರೀತಿಗೊಳಿಸಿದ್ದಾರೆಯೋ ಅವರಿಗೆ ಆ ದೇವತೆಗಳು ಸಂತಸವನ್ನು ನೀಡುತ್ತಾರೆ. ಪರಸ್ಪರಂ ಭಾವಯಂತಹ, ಆ ಕಾಮದುಃಖ ಅಂತ ಅನ್ನುವಂತ ವಿವರಣೆಯನ್ನು ಇಲ್ಲಿ ಕೊಡ್ತಾನ. ಯಾವ ಯಜ್ಞ ಪರಮಾತ್ಮ ಕೊಡ್ತಾ ಇದ್ದಾರೆ, ಯಾವ ಯಜ್ಞ ರೂಪದಲ್ಲಿ ಕರ್ಮವನ್ನು ಮಾಡಿದ್ದಾರೆಯೋ ಆ ಜೀವರಾಶಿಗಳಿಗೆಲ್ಲ ದೇವತೆಗಳ ಒಂದು ಸ್ಮರಣೆ ಇರತ್ತೆ. ಯಾರಿಂದಾಗಿ ಅಂತ ಅನ್ನೋಂಥ ಒಂದು ಪ್ರಶ್ನೆ ಇರತ್ತೆ. ಯಾವುದೇ ಒಂದು ಇಂಟೆಲಿಜೆಂಟ್ ಆಗಿ ಒಂದು ಕೆಲಸ ನಡಿಬೇಕಾದ್ರೆ ಆ ಕೆಲಸದ ಹಿಂದೆ ಒಂದು ಚೈತನ್ಯ ಇದ್ದೇ ಇರಬೇಕು. ಜಡವಾಗಿರುವಂತ ವಸ್ತುಗಳಲ್ಲಿ ಈ ಚೈತನ್ಯವನ್ನು ನಾವು ಕಾಣೋದಿಲ್ಲ. ಹಾಗಾಗಿ ಯಾವುದನ್ನು ನೋಡಿದಾಗ ನಮಗೆ ಏನೋ ಒಂದು ಎಚ್ಚರ ಬರುತ್ತೆ, ಯಾವುದೋ ಒಂದು ನಾನು ನೋಡಿದ್ದಾನೆ ಅಂತ ಅನ್ನೋದು ತಿಳುವಳಿಕೆ ಬರುತ್ತೆ, ಬೆಳಕಿದೆ ಕತ್ತಲಿದೆ ಅಂತ ಅನ್ನೋದು ತಿಳುವಳಿಕೆ ಬರುತ್ತೆ ಅಂತಂದ್ರೆ ಅಲ್ಲಿರುವಂತ ಸೂರ್ಯ ಮತ್ತೆ ಸೂರ್ಯನ ಮನಸ್ಮೂಲ್ಯವಾಗಿ ರುದ್ರ ಆಮೇಲೆ ಚಿತ್ತದಿಂದ ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀದೇವಿ, ನಾರಾಯಣ ಇವರೆಲ್ಲ ಒಂದು ಕೆಲಸ ಮಾಡಿದಾಗ ನಮಗೆ ಕಣ್ಣು ಅಂತ ಅನ್ನೋದು ಕಾಣುತ್ತೆ. ರೂಪ ಅಂತ ಅನ್ನೋದಕ್ಕೂ ಅಭಿಮಾನಿ ಇದ್ದಾರೆ. ಆ ರೂಪದ ಅಭಿಮಾನಿಯಾಗಿರುವಂತ ಸುಪರ್ಣಿ ವಾರುಣಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ, ವಾರುಣಿಯೇ ರೂಪಕ್ಕೆ ಅಭಿಮಾನಿ ಸೊ ಆ ದೇವತೆಯ ರೂಪದಲ್ಲಿ ಇದ್ದು ರೂಪವನ್ನು ಈ ಕಣ್ಣಿಗೆ ರೂಪ ಅಂತ ಅನ್ನುವಂತ ಗ್ರಹಿಕೆಗೆ ಬೇಕಾದ ಒಂದು ತರಬೇತಿಯೋ ಅದಕ್ಕೆ ಬೇಕಾದ ಏನು ಎನ್ವೈರ್ಮೆಂಟೋ ಅದನ್ನು ಕೊಡ್ತಾರೆ. ಈ ಎಲ್ಲಾ ದೇವತೆಗಳು ಮಾಡ್ತಿರೋದ್ರಿಂದ ನಾವು ಕಣ್ಣಿಂದ ನೋಡ್ತೇವೆ. ಈ ಕಣ್ಣಿಂದ ನೋಡೋಂತ ಕೆಲಸಕ್ಕಾಗಿ ಆ ಸೂರ್ಯನ ನಾವು ಮಣಿಬೇಕು. ಅದೇ ತರ ಕಿವಿಯಿಂದ ಕೇಳುವಂಥದ್ದು ದಿಗ್ದೇವತೆಗಳಿಂದ, ಅವ್ರಿಗೆ ನಾವು ಮಣಿಬೇಕು. ಆ ಶಬ್ದ ಎಲ್ಲ ನಮ್ ಕಿವಿಗೆ ಬಂದ್ ಬೀಳೋದಕ್ಕೆ ದಿಗ್ದೇವತೆಗಳು ಅಲ್ಲಿ ಹೊರಗೂ ಇರ್ತಾರೆ, ನಮ್ ಕಿವಿಯೊಳಗೂ ಇರ್ತಾರೆ. ಅದೇ ಒಂದೊಂದು ಇಂದ್ರಿಯದ ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡಿ ನಮ್ಮ ಚಟುವಟಿಕೆಗಳನ್ನು ಸಾಂಗವಾಗಿ ನಡೆಸ್ತಾ ಇದ್ದಾರೆ ಅಂತ ಅನ್ನುವಾಗ ನಾವು ಅವರಿಗೆ ಪ್ರೀತಿಪೂರ್ವಕವಾದ ನಮನವನ್ನು ಮಾಡ್ಬೇಕು ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಯಜ್ಞ ಅಂತ ಅನ್ನೋದ್ರೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡೋದು ಅದಾಯ್ತು. ಅದರಿಂದಾಗಿ ನಿಮ್ಗೆ ಏನು ಕಾಮನೆಗಳಿರತ್ಯೋ ಅದೆಲ್ಲ ಪೂರ್ಣ ಆಗತ್ತೆ ಅಂತ ಆಯ್ತು. ಅದು ಪೂರ್ಣ ಆಗೋವಂಥದ್ದು ಅಂತ ಅನ್ನುವಂಥದ್ದು ದೇವತೆಗಳ ಮೂಲ್ಯವ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾನೆ. ದೇವತೆಗಳು ಅಂತ ಅನ್ನುವಂಥವ್ರೇ ಇಲ್ಲಿ ಮಧ್ಯಮವಾಗಿದ್ದಾರೆ. ಅವರ ಒಂದು ಅನುಗ್ರಹದಿಂದವೇ ನಮಗೆ ನಮ್ಮ ಎಲ್ಲಾ ಕೆಲಸಗಳು ಲೋಕದಲ್ಲಿ ನಡೆಯುತ್ತೆ. ಪರ್ಜನ್ಯನಿಂದ ಮಳೆಯಿಂದ ಬೆಳೆಯಿಂದ ಆಹಾರದಿಂದ ಜೀವರ ಉಣ್ಣುವಿಕೆ, ಅದರಿಂದ ಅವರು ಜೀವನ ಇರತ್ತೆ. ಹೀಗೆ ಇರೋಂತ ಒಂದು ಚಿಂತನೆಯನ್ನು ನಾವು ಇಲ್ಲಿ ಗ್ರಹಿಸಬಹುದು. ಪರಸ್ಪರ ಭಾವಯಂತಹ, ಪರಸ್ಪರ ಅಂತಂದ್ರೆ ನೀವು ಅವರಿಗೆ ಕೃತಜ್ಞತಾ ಭಾವದಿಂದ ಮಣಿದಾಗ ದೇವತೆಗಳು ನಿಮ್ಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಕೃಷ್ಣ ಪರಮಾತ್ಮ
ಹಿಂದೆ ಹೇಳಿದ ಮಾತೆ ನಾನು ಇಲ್ಲಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅನ್ನುವಂತ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಗಳಿಸ್ಬೇಕಾದದ್ದೇನಿದ್ರೂ ಕೂಡ ದೇವತೆಗಳೇ ನಿಮಗೆ ಆ ಅನುಗ್ರಹವನ್ನು ಮಾಡ್ತಾರೆ. ದೇವತೆಗಳನ್ನು ನಾವ್ ಯಾಕೆ ಮಾಡ್ಬೇಕು ಅಂತ ಅನ್ನೋದಕ್ಕೆ ಗುರುಗಳು ಹೇಳ್ತಾರೆ, ದಿವು ಅಂತಂದ್ರೆ ವಿಜಯೇ ಅಂತ. ಯಾವುದೊಂದು ವಿಜಯವನ್ನು ಪ್ರಾರ್ಥನೆ ಮಾಡೋದು, ನಮ್ಮ ಇಂದ್ರಿಯಗಳ ಅಭಿಮಾನಿಗಳು ಕಣ್ಣಿಂದ ನೋಡೋದೇ ಕಣ್ಣಿಗೆ ವಿಜಯ ಅಂತ ವಿಜಯವನ್ನು ಕೊಡುವಂತ ಇಂದ್ರಿಯಗಳ ದೇವತೆಗಳು ನಮ್ಮ ಇಂದ್ರಿಯಗಳಲ್ಲಿ ಬಂದು ಅವರೆಲ್ಲವನ್ನು ಮಾಡ್ತಾರೆ ಚಟುವಟಿಕೆಗಳು. ಅದರಿಂದ ಅವರನ್ನು ನಾವು ಬಂದು ಕೃತಜ್ಞತಾ ಭಾವದಿಂದ ಸ್ಮರಿಸ್ಬೇಕು. ಅದೇ ದಿವು ವ್ಯವಹಾರೇ ಅಂತ. ವ್ಯವಹಾರಗಳು ಅಂತಂದ್ರೆ ಯಾವ್ದು ಕಣ್ಣಿಂದ ಇದು ಹೋಗ್ಬೇಕು ಅಂತ, ಕಣ್ಣು ಮೇಲೆ ಇರುವಂತ ಸ್ತಂಭ ರೂಪದಲ್ಲಿ ದಕ್ಷಿಣ ಅಂಬಕತಿ ಶ್ರೀ ಪ್ರದ್ಯುಮ್ನ ಗುಣರೂಪ ಅಂಬ್ರಿಣಿಯು ತಾನಾಗಿ ಇಪ್ಪಳು, ಆತರ ಆ ಏನೇನು ಇದೆಯೋ ಕಣ್ಣೊಳಗೆ, ಆ ಕಣ್ಣೊಳಗಿರುವಂತ ಪರಮಾತ್ಮನಿಗೆ ಆ ಬೇರೆ ದೇವತೆಗಳು ಸೇವೆ ಮಾಡ್ತಾರೆ. ನಾಸಿಕ ದಿನ ಸತ್ಯ ದಸ್ರ ಶ್ವಾಸ ಮಾನಿ ಪ್ರಾಣ ಭಾರತಿ ಹಂಸ ಧನ್ವಂತ್ರಿಗಳು ಇಪ್ಪರದರೊಳಗೆ ಅಂತ. ಸೊ ನಾಸಿಕ ಕೆಲಸ ಮಾಡೋದಕ್ಕೆ ಎಲ್ಲಾ ದೇವತೆಗಳು, ಇನ್ನೂ ಎಷ್ಟೋ ದೇವತೆಗಳು ಇರ್ತಾರೆ. ಅದಕ್ಕೆ ಅವ್ರನ್ನ ದಿವು ವ್ಯವಹಾರಿ ಅಂತಾರೆ. ಅವರು ವ್ಯವಹಾರಗಳನ್ನು ಮಾಡ್ತಾರೆ. ಆಮೇಲೆ ಅವರು ದಿವು ದೀಪ್ತವು ಅಂತ, ಅವರು ಬೆಳಕಿನೂರಲ್ಲಿ ಇರುವಂತವ್ರು. ನಾವೆಲ್ಲ ಕತ್ತಲಲ್ಲಿ ನಮಗೇನು ಅಂತ ಗೊತ್ತಿಲ್ಲ, ಆದ್ರೆ ಅವ್ರಿಗೆಲ್ಲ ಗೊತ್ತಿದೆ. ಅದರಿಂದಾಗಿ ನಾವು ಅವರಿಗೆ ಕೃತಜ್ಞತಾ, ನಮಗೆ ಗೊತ್ತಿಲ್ಲ ಅದನ್ನು ನಮಗೆ ಗೊತ್ತು ಮಾಡಿಸಿ ಕೊಡುವಂತವ್ರಾಗಿರೋದ್ರಿಂದ ಕೂಡ ನಾವು ಅವ್ರಿಗೆ ಮಣಿಬೇಕು. ಅದೇ ಆ ದೇವತೆಗಳು ಅಂತ ಅನ್ನೋಂಥವ್ರನ್ನ ನೀವು ಪ್ರೀತಿಗೊಳಿಸ್ರಿ ಅಂತ ಕೃಷ್ಣ ಪರಮಾತ್ಮನ ಮಾತು. ಆಗ ಅವರು ಆ ಕೃತಜ್ಞತೆ ಭಾವವನ್ನು ತೋರಿದಾಗ ಅವರು ನಮ್ಮ ಮೇಲೆ ಪ್ರೀತಿಯನ್ನು ತೋರ್ತಾರೆ. ಅದರಿಂದ ನಮ್ಮ ಜೀವನ ಸಾಂಗವಾಗಿ ನಡೆಯೋದು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನ ಇಲ್ಲಿ. ಅದಕ್ಕೆ ಪರಸ್ಪರ ಅಂತಂದ್ರೆ ಅನ್ಯೋನ್ಯವಾಗಿ ಅಂತ, ನೀವು ಮಾಡ್ಬೇಕಾದನ್ನು ನೀವು ಮಾಡಿ, ದೇವತೆಗಳು ಮಾಡ್ಬೇಕಾದದ್ದು ಅವ್ರು ಮಾಡ್ತಾರೆ. ಹಾಗಾಗಿ ನಿಮ್ಮ ಜೀವನ ಚೆನ್ನಾಗಿ ನಡೆಯೋದು ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳಿದೆ. ನಾವು ದೇವತೆಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಮಣಿಬೇಕು ಅಂತ ಅನ್ನೋಂಥದ್ದು ಈ ಪದ್ಯದಲ್ಲಿ ಸ್ಪಷ್ಟವಾಗಿದೆ. ದೇವತೆಗಳ ಬಗ್ಗೆ ಎಲ್ಲಿಯೂ ಇಲ್ಲ ಅಂತವೇ ಇಲ್ಲ. ಗೀತೆಯಲ್ಲಿ ದೇವತೆಗಳ ಬಗ್ಗೆ ಇಲ್ಲಿ ಪ್ಲೂರಲ್ ಅಲ್ಲಿ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನ, ತಾನು ಭಗವಂತ ಅಂತ ಅನ್ನೋದು ಹೇಳುತ್ತಾ ಎಲ್ಲಾ ಕಡೆಯಲ್ಲೂ ನಾನು ವ್ಯಾಪ್ತ ಅಂತ ಅನ್ನೋದಲ್ಲ. ಅವನು ಮತ್ತೆ ಅರ್ಜುನನಿಗೆ ಆ ವಿಶ್ವರೂಪ ತೋರುವಾಗ ಹೇಳ್ತಾನ, ತಾನು ಸ್ವಯಂ ಭಗವಂತ, ಅನಂತಾನಂತ ಶಕ್ತಿ ಉಳ್ಳವ. ಈ ದೇವತೆಗಳೆಲ್ಲ ಅವನ್ಗಿಂತ ಭಿನ್ನ ಅಂತವೇ ಆಯ್ತಲ್ಲ. ದೇವತೆಗಳು ಇಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ನೀನ್ ಪ್ರೀತಿಗೊಳಿಸು ಅಂತ ಅನ್ನೋಂತ ಮಾತನ್ನು ಹೇಳ್ತಾನೆ. ಹಾಗಾಗಿ ಜೀವರು ಅಂತ ಅನ್ನೋದ್ರೆ ಅವರ ಕೃತಜ್ಞತೆ ಅಂತ ಅನ್ನೋದು ಅವ್ರಿಗೆ ತುಂಬಾ ಮುಖ್ಯ. ಯಾರತ್ರ ನಾವೇನ್ ಪಡೆದ್ರೂ ಕೂಡ ಅದರಿಂದ ನಾವು ಒಂದು ಮನಸ್ಸಲ್ಲಿ ಒಂದು ಕೃತಜ್ಞತಾ ಭಾವದಿಂದ ನಾವು ಅವ್ರ ಹತ್ರ ನಾವು ಮಾತನ್ನು ಆಡ್ತೇವೆ. ಅದು ನಮ್ಗೆ ಲೋಕದಲ್ಲಿ ಇರುವಂತ ರೂಢಿ, ಥ್ಯಾಂಕ್ ಯು ಅಂತ ಹೇಳೋದು. ಆ ರೂಢಿಯನ್ನು ನಾವು ಕಣ್ಣಿಗೆ ಕಾಣದೇ ಇರುವಂತ, ಆದ್ರೆ ಕೆಲಸಗಳು ಆಗ್ತಾ ಇದೆ ಅಂತ ಅನ್ನೋದು, ಇಂಟೆಲಿಜೆನ್ಸ್ ಇದೆ ಅಂತ ಅನ್ನೋಂಥದ್ನ ಗುರ್ತಿಸಿ, ಈ ಇಂಟೆಲಿಜೆನ್ಸ್ ಅಂತ ಅನ್ನೋದು ದೇವತೆಗಳದು ಅಂತ ಏನು ವೇದಾದಿಗಳಲ್ಲಿ ತಿಳಿದು ಬರ್ತಾ ಇದೆಯೋ ಆ ದೇವತೆಗಳನ್ನು ನಾವು ಸ್ಮರಿಸಿ ಅವ್ರಿಗೆ ಅವ್ರು ನಮಗೆ ಮಾಡಿಸಿದ್ದಾರೆ ಅಂತ ಅನ್ನುವಂಥ ಕೃತಜ್ಞತಾ ಭಾವದಿಂದ ಮಣಿಬೇಕು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಕೃಷ್ಣ ತಿಳಿಸ್ತಾನ. ಮುಂದೆ ಅದನ್ನು ಹೇಳ್ತಾನ, ಯಾರು ಹೀಗ್ ಮಾಡದೇ ಇದ್ದಾರೆಯೋ ಅವರೆಲ್ಲ ಒಂದು ಕಳ್ಳರೇ ಸರಿ ಅಂತ ಅನ್ನುವಂತ ಒಂದು ಮಾತನ್ನು ಹೇಳ್ತಾನ. ಇನ್ನೊಬ್ರದನ್ನು ಕದ್ದು ತಿಂದವ್ರು ಹಂಗೆ ಆಗುತ್ತೆ ಅವ್ರ ಲೆಕ್ಕ ಅಂತ. ಅಂತ ಒಂದು ಮಹತ್ವವಾದ ಒಂದು ಸ್ಥಾನ ದೇವತೆಗಳಿಗೆ ಇದೆ ನಮ್ಮ ಜೀವನದಲ್ಲಿ. ಅವರನ್ನು ನಾವು ಗುರುತಿಸಿ ಅವ್ರಿಗೆ ನಾವು ಸ್ಮರಿಸ್ಬೇಕು ಅಂತ. ಇದನ್ನು ನಾವು ಇವಾಗ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ. ಹರೇ ಶ್ರೀ.